ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಗಿಲ್ಲಿ ದ ಡೆವಿಲ್ ಮೂವಿ ಬಗ್ಗೆ ಅವರ ತಂದೆ ಹತ್ರ ಕೇಳ್ತಾ ಇರೋದು, ಕಲರ್ಸ್ ಕನ್ನಡ ಯಾಕೆ ಪ್ರಸಾರ ಮಾಡಿಲ್ಲ? ಇವತ್ತಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಏನು? ಕಾವ್ಯ ವಿರುದ್ಧ ತಿರುಗಿ ಬಿದ್ದ ಗಿಲ್ಲಿ ನಟ, ಇದು ಎಲ್ಲ ಕಂಪ್ಲೀಟ್ ಡಿಟೇಲ್ ಆಗಿ ಮಾತಾಡೋನು. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಗಿಲ್ಲಿ ಅವ್ರ ತಂದೆ ಹತ್ರ ಮಾತಾಡ್ತಾ ಇರೋದು ಒಂದು ಸಣ್ಣ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಒಂದ್ಸಲ ನೋಡ್ಕೊಂಡು ಬರ್ರಿ. ಗಿಲ್ಲಿ ಇಲ್ಲಿ ದ ಡೆವಿಲ್ ಮೂವಿ ಬಗ್ಗೆ ಅವ್ರ ತಂದೆ ಹತ್ರ ಕೇಳ್ತಾ ಇರ್ತಾನ. ಆದ್ರೆ ಈ ಕಲರ್ಸ್ ಕನ್ನಡದವ್ರು ಏನ್ ಮಾಡ್ತಾರಪ್ಪ ಅಂದ್ರ, ಡೆವಿಲ್ ಅನ್ನೋ ಹೆಸರು ಬಂದ್ರೆ ಸಾಕು ಆ ವಯಸ್ಸನ್ನ ಮೀಟ್ ಮಾಡುವಂತ ಕೆಲಸ ಕಲರ್ಸ್ ಕನ್ನಡ ಟೀಮ್ ಮಾಡ್ಯಾದ ನೋಡ್ರಿ. ಬಿಗ್ ಬಾಸ್ ಮನೆ ಒಳಗ ಮಾರ್ಕ್ ಮೂವಿ ಪ್ರಮೋಷನ್ ಆಯ್ತು, ರಾಶಿಕಾ ಅವ್ರದ ಪ್ಯಾರಾ ಮೂವಿ ಪ್ರಮೋಷನ್ ಆಯ್ತು, ಸೃಜನ್ ಲೊಕೇಶನ್ ಅವ್ರದ್ದು GST ಮೂವಿ ಪ್ರಮೋಷನ್ ಆಯ್ತು. ಗಿಲ್ಲಿ ನಟ ನಟಿಸಿದಂತ ದ ಡೆವಿಲ್ ಮೂವಿ ಬಗ್ಗೆ ಅಟ್ಲೀಸ್ಟ್ ಅವ್ರ ಬಗ್ಗೆ ಮಾತನಾಡಿದ್ದು ಹಾಕಿಲ್ ನೋಡ್ರಿ ಈ ಬಿಗ್ ಬಾಸ್ ಟೀಮ್ದವ್ರು. ಬಿಗ್ ಬಾಸ್ ಮನೆ ಒಳಗ ಯಾಕ ದರ್ಶನ್ ಸರ್ ಅವರ ಹೆಸರಾಗಿರ್ಬೋದು, ಅವರು ನಟಿಸಿದಂತ ಸಾಂಗ್ಗಳಾಗಿರ್ಬೋದು, ಯಾಕೇನು ಯಾರು ಹಾಕುದಿಲ್ಲ? ಚಕ್ರವರ್ತಿ ಚಂದ್ರಚೂಡ್ ಹೇಳ್ತಾರ ಒಂದ್ ಇಂಟರ್ವ್ಯೂನಾಗ, ದರ್ಶನ್ ಅವ್ರ ಏನದಾರಲ್ಲ ಅವರು ಚಾನಲ್ಗೆ ಹೋಗಿ ಒಂದು ಹೇಳಿದಾರಂತ್ರಿ, ಅವರು ನಡೆಸಿದಂತ ಸಾಂಗ್ಗಳಾಗಿರ್ಬೋದು, ಅವ್ರು ಹಾಕಿದಂತ ಯಾವುದೇ ಒಂದು ಅವ್ರಿಗೆ ಸಂಬಂಧಪಟ್ಟಂಗ ಚಾನಲ್ ಒಳಗ ಹಾಕಬಾರ್ದಂತ ಹೇಳ್ಕಿರಿ. ಚಂದ್ರಚೂಡ್ ಅವರ ಹೇಳಿದಂತ ವಿಷಯ ಓನ್ಲಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತ ಆಗೈತ್ರಿ. ಬೇರೆ ಎಲ್ಲಾ ಶೋಗಳಲ್ಲೇ ಆಗಿರ್ಬೋದು, ಬೇರೆ ಚಾನಲ್ಗಳಲ್ಲಿ ಆಗಿರ್ಬೋದು, ದರ್ಶನ್ ಅವರ ಸಾಂಗ್ ಆಗಿರ್ಬೋದು, ಎಲ್ಲಾ ತರಾನು ಯೂಸ್ ಮಾಡ್ತಾರ. ಇದು ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಮನೆಯಾಗ ಅಷ್ಟೇ ಯಾಕೆ ಹಾಕಲ್ಲ? ಈ ಚಂದ್ರಚೂಡ್ ಒಬ್ಬ ರೈಟರ್, ಆದ್ರೆ ಇಂಥ ಸುಳ್ಳುಗಳನ್ನ ಯಾಕೆ ಹೇಳ್ತಾರ? ಅವ್ರು ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇ. ದರ್ಶನ್ ಅವರ ಕ್ರೇಜ್ ಯಾವತ್ತಿಗೂ ಕಡಿಮೆ ಆಗುದಿಲ್ಲ ಕರ್ನಾಟಕದಾಗ. ರಜತ್ ಹಾಗೂ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯೊಳಗ ದರ್ಶನ್ ಅವರ ಸಾಂಗ್ಗಳು ಸಾಕಷ್ಟು ಹಾಡಿದ್ದಾರೆ, ನೀವು ಕೇಳಿಸ್ಕೊಂಡಿರ್ತೀರಿ. ಅವ್ರಂತರೂ ಹಾಕೋದಿಲ್ಲ, ಅಟ್ಲೀಸ್ಟ್ ನಾವರೇ ಹಾಡೋಣ ಅನ್ನೋ ಉದ್ದೇಶದಿಂದ ಇಬ್ರು ಹಾಡಿದ್ದಾರೆ ನೋಡ್ರಿ. ಯಾಕಪ್ಪ ಅಂದ್ರ ಅವ್ರಿಬ್ರು ದ ಡಿ ಬಾಸ್ ಅವರ ಅಭಿಮಾನಿಗಳು, ಹಾಗಾಗಿ ಅವರು ತಮ್ಮ ಅಭಿಮಾನವನ್ನ ಬಿಟ್ಕೊಟ್ಟಿಲ್ಲ ಅಲ್ಲಿ ಕೂಡ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನಪ್ಪಾ ಅಂದ್ರ, ಮೊದಲಿಗೆ ಗಿಲ್ಲಿ ಹಾಗೂ ಅಶ್ವಿನಿ ಅವರ ಜಗಳ ಸ್ಟಾರ್ಟ್ ಆಗೈತೆ ನೋಡ್ರಿ. ಮತ್ತೆ ಎಲ್ಲರ ಕ್ಯಾಪ್ಟನ್ಸಿಯಲ್ಲೂ ಕೆಲಸ ಮಾಡದಂತ ಗಿಲ್ಲಿ ತನ್ನ ಕ್ಯಾಪ್ಟನ್ಸಿ ಒಳಗ ಕೆಲಸ ಮಾಡಲ್ಲ ಅಂದ್ರೆ ಹೇಗೆ ಕೆಲಸ ತಕ್ಕೋಬೇಕನ್ನೋದು ತೋರಿಸ್ಕೊಡಕತ್ತಾನ ಗಿಲ್ಲಿ. ಅಶ್ವಿನಿ ಅವರು ನಾ ಮಾಡಲ್ಲ ಅಂತ ಹೇಳಿ ಹೋಗಿ ಮಲ್ಕೊಂಡಿರ್ತಾರ್ರಿ, ಆದ್ರೆ ಗಿಲ್ಲಿ ಬಿಡ್ಬೇಕಲ್ಲ, ಮೊದ್ಲೇ ನಟ ಭಯಂಕರ ಅವ. ಅವರು ಮಲ್ಕೊಂಡಿರುವ ಜಾಗದಲ್ಲಿ ಹೋಗಿ ಸೌಂಡ್ ಮಾಡಕ ಸ್ಟಾರ್ಟ್ ಮಾಡ್ಬಿಡ್ತಾನ. ಅವಾಗ ಸ್ಟಾರ್ಟ್ ಆಗುತ್ತ ನೋಡ್ರಿ ಗಿಲ್ಲಿ ಹಾಗೂ ಅಶ್ವಿನಿ ಅವರ ಜಗಳ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಒಳಗ ಕಾವ್ಯ ಅವರಿಗೆ ಗಿಲ್ಲಿ ಬಿಟ್ಕೊಟ್ಟಾನ ನೋಡ್ರಿ. ಇಬ್ಬರ ವಾದವನ್ನ ಆಲಿಸಿದಂತ ಗಿಲ್ಲಿ ಯಾವುದು ಸರಿ ಅದು ಕರೆಕ್ಟ್ ಆಗಿ ಮಾಡಿದ್ದಾರಂತಾನೆ ನಂಗೆ ಅನ್ಸುತ್ತ. ಯಾಕಪ್ಪ ಅಂದ್ರ ಆಟದೊಳಗ ಫೇವರಿಸಮ್ ಇರಬಾರ್ದು ಅನ್ನೋದು ನನ್ನ ಉದ್ದೇಶ. ಕಳೆದ ಸೀಸನ್ದಾಗ ಹನುಮಂತನು ಅದೇ ಮಾಡಿದ್ದ, ಈ ಸೀಸನ್ದಲ್ಲಿ ಗಿಲ್ಲಿನೂ ಅದೇ ಮಾಡಿದ್ದಾರೆ ನೋಡ್ರಿ. ಗಿಲ್ಲಿ ಅವರು ತಗೊಂಡಂತ ಡಿಸಿಷನ್ ಎಲ್ಲರೂ ಶಾಕ್ ಒಳಗಿದ್ರಲ್ಲಿ. ಕಾವ್ಯಾಗೆ ಹೇಗೆ ಬಿಟ್ಟು ಕೊಟ್ಟ ಅಂತ ಹೇಳಿಕರೆ, ಅವ್ರು ಬಿಟ್ಟು ಕೊಟ್ಟಿದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಷ್ಟೇ, ಫ್ರೆಂಡ್ಶಿಪ್ ಅಲ್ಲ. ಇದು ಆಗಿತ್ತು ಇವತ್ತಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ. ಧನ್ಯವಾದಗಳು.